बोलो भारत माता की, बोलो भारत माता की, भारतीय जनता पक्षಕ್ಕೆ ರಾಜೀನಾಮೆ ಕೊಡಲೇಬೇಕು, ಭ್ರಷ್ಟ ಮಂತ್ರಿಗಳಿಗೆ, ಭ್ರಷ್ಟ ಮಂತ್ರಿಗಳಿಗೆ, ಭ್ರಷ್ಟ ಮಂತ್ರಿ ನಾಗೇಂದ್ರ ಅವರೇ, ಭ್ರಷ್ಟ ಮಂತ್ರಿ ನಾಗೇಂದ್ರ ಅವರೇ, ಕುರ್ಚಿ ಬಿಡಿ, 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 ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕುರ್ಚಿ ಬಿಡಿ, ಕುರ್ಚಿ ಬಿಡಿ, ಕುರ್ಚಿ ಬಿಡಿ, ಕುರ್ಚಿ ಬಿಡಿ, ಮಿನಿಸ್ಟರ್, ಕರಪ್ಟ್ ಮಿನಿಸ್ಟರ್, ಕರಪ್ಟ್ ಮಿನಿಸ್ಟರ್, ಕರಪ್ಟ್ ಮಿನಿಸ್ಟರ್, ಕರಪ್ಟ್ ಮಿನಿಸ್ಟರ್, ಕರಪ್ಟ್ ಮಿನಿಸ್ಟರ್, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷದ ಹೋರಾಟದ ನಿರ್ಣಯದ ಅಂಗವಾಗಿ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಇವತ್ತು ಸರ್ಕಾರದ ವಿರುದ್ಧ ಇಲ್ಲಿ ನಾವು ಘೋಷಣೆಯನ್ನು ಕೂಗ್ತಾ ಇಲ್ಲಿ ಕುಳಿತಿದ್ದೇವೆ. ಇದು ಸರ್ಕಾರ ಎಂಥ ಸರ್ಕಾರ ಇದು ಅನ್ನೋದು ನಮಗಂತೂ ಅರ್ಥ ಆಗ್ತಾನೆ ಇಲ್ಲ. ಸುಮಾರು 18 ವರ್ಷಗಳ ಕಾಲ ನಾವು ಇಲ್ಲಿ ಮಂತ್ರಿ ಹಾಕಿ ಕೆಲಸ ಮಾಡಿದ್ದೆವು. ಹಿಂದೆ ಯಾವತ್ತೂ ಕೂಡ ಸರ್ಕಾರಗಳು ಈ ರೀತಿ ಕಾಂಗ್ರೆಸ್ ಇದ್ರೂ ಕೂಡ ಇಂಥ ಹೊಲಸ ಸರ್ಕಾರ ಇರಲಿಲ್ಲ. ಇವತ್ತು ನೋಡ್ರಿ ಯಾವ ನ್ಯಾಯ ಹೇಳಿ, ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಇದ್ದಾಗ ಈ ನಾಗೇಂದ್ರಪ್ಪನವರು ಮಾಡಿದ್ದು ನಿಜ ಅಂತೇಳಿ 185 ಕೋಟಿ ರೂಪಾಯಿ ಮಾಡಿರ್ತಕ್ಕಂಥ ಅವ್ಯವಹಾರ ನಿಜ ಅಂತೇಳಿ ಹೇಳಿ ಪುನಃ ಇವತ್ತು ಆ ಸರ್ಕಾರದಲ್ಲಿ ಮಂತ್ರಿ ಪದವನ್ನು ಕೊಡ್ತಕ್ಕಂಥ ಕೆಲಸವನ್ನು, ನಾಚಿಕೆಗೇಡಿ ಕೆಲಸವನ್ನು ಈ ಸರ್ಕಾರದಲ್ಲಿ ಆಗ್ಯದಪ್ಪ. ಇದಕ್ಕೆ ಯಾರು ಕೇಳೋರಿಲ್ಲ, ಇದಕ್ಕೆ ಯಾರು ಹೇಳೋರಿಲ್ಲ. ಇವತ್ತು ರಾಜ್ಯ ತುಂಬ ಬರಗಾಲ ಬಿದ್ದದ, ಜನ ಕುಡಿಲಕ್ಕೆ ನೀರಿಲ್ಲ ಅಂತಾರ, ದನಗಳಿಗೆ ಮೇವಿಲ್ಲ ಅಂತಾರ, ಜನಗಳಿಗೆ ಕೆಲಸ ಇಲ್ಲ ಅಂತಾರ. ಅಂಥದ್ದೆಲ್ಲ ಬಿಟ್ಟು ಈಗ ನೋಡ್ರಿ ಕಾಂಗ್ರೆಸ್ನವ್ರು ಏನು ಹೇಳ್ತಾರ, ಮುಂಜಾನೆ ಹೇಳೋಣ ಮುಸಲ್ಮಾನರು, ಮಧ್ಯಾಹ್ನ ಬ್ಯಾಕ್ವರ್ಡ್ ಕ್ಲಾಸ್, ಸಂಜಾಗನ ದಲಿತರು, ಬರೀ ಇದನ್ನ ಹೇಳ್ಕೊತಾ ಇರ್ತಾರ. ಮುಸಲ್ರು, ದಲಿತರು, ಹರಿಜನರು ರೇ, ನಿನಗೆ ಅವರೇ ಬೇಕಾಗಿತ್ತು. ಅವ್ರ ರೊಕ್ಕನೇ ಲೂಟಿ ಮಾಡ್ಲಕ್ಕೆ ನಿಮ್ಗೆ ಈ ಸರ್ಕಾರದಾಗ ಬೇರೆ ಯಾರೂ ಸಿಗಲಿಲ್ಲ. ನಿಮ್ಗೆ SC ST ಲೂಟಿ ಮಾಡಿದ್ರಿ, ದಲಿತರು 42,000 ಕೋಟಿ ಲೂಟಿ ಮಾಡಿದ್ರಿ. ಇವತ್ತು ನನ್ನ ಆಫೀಸ್ ಮುಂದೆ ಒಬ್ಬ MP ಆಗಿ ಪ್ರತಿ ವರ್ಷನೂ ನನಗೂ 5 ಕೋಟಿ ರೊಕ್ಕ ಕೊಡ್ತಿದ್ರಪ್ಪ. ನಾವು ಯಾರ್ಯಾರು ಪಾಪ ಅತ್ಯಂತ ಬಡವರು ಇರ್ತಾರ ಅವ್ರಿಗೆ ಬೋರ್ವೆಲ್ಲು ಏನೇನೋ ಕೆಲಸಗಳನ್ನು ನಾವು ಮಾಡ್ತಿದ್ದೆವು. ಈಗ ನನ್ನ ಆಫೀಸ್ ಮುಂದೆ ದಿನ ಅವರೇ ಇರ್ತಾರೆ ಜನ. ನಮಗೆ ಇದು ರೊಕ್ಕ ಕೊಡಿಸ್ರಿ, ರೊಕ್ಕ ಕೊಡಿಸ್ರಿ, ಎಲ್ಲಿಂದ ಕೊಡಿಸೋದು ರೊಕ್ಕ? ನೋಡ್ರಿ ಅಂತ ಅನ್ಯಾಯದ ಕೆಲಸ ಇದು. ಹೆಸರೇರಿ ಹೇಳೋದು ಇವ್ರದ್ದು ಹೇಳ್ತಾರ, ಲೂಟಿ ಹೊಡೆಯೋದ ಅವ್ರದೇ ಲೂಟಿ ಹೊಡಿತಾರ. ಮತ್ತು ಬೇರೆದವ್ರು ರೊಕ್ಕ ಇದ್ದಿದ್ದಿಲ್ಲ, ಹೆಂಗಿದು ನೋಡ್ರಿ ಎಂಥ ನ್ಯಾಯ. ಅದಕ್ಕಾಗಿ ನೋಡ್ರಿ ನಾಗೇಂದ್ರಪ್ಪ ಅವ್ರನ್ನ ಪುನಃ ಮಂತ್ರಿಮಂಡಲ ಅಂತ ತಗೊಂಡ್ರು. ತಾವೇ ಹೇಳಿದ್ರು ಇಲ್ಲ ಇವ ಕರಪ್ಷನ್ ಮಾಡೋದಂತೂ ನಿಜ ಅದ ಅಂತ ಹೇಳಿದ್ರಿ. ಮತ್ತು ಅವನ ಮಂತ್ರಿ ಮಾಡ್ತೀರಿ, ಯಾವ ನ್ಯಾಯ ಇರಬೇಕು ನಿಜವಾಗಿ? ಎಲ್ಲಿವರೆಗೂ ಅವನ ನಾಗೇಂದ್ರಪ್ಪ ಬಿಟ್ಟು ಹೋಗೋದಿಲ್ಲ ಈ ಸರ್ಕಾರದಂದು ರಾಜೀನಾಮೆ ಕೊಟ್ಟು, ಅಲ್ಲಿವರೆಗೂ BJP ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಅಂತಕ್ಕಂಥ ಮಾತ ಭಾಳ ನಾನು ನೇರವಾಗಿ ಹೇಳಬೇಕಾಗ್ತದೆ ಸರ್ಕಾರಕ್ಕೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೆಲ್ಲ ನಾಟಕ ಬಿಡ್ರಿ, ಅದೆಲ್ಲ ಇದು ಬಿಟ್ಟು ಬಿಡ್ರಿ. ನೀವು ಭಾಳ ಏನು ತಿಳ್ಕೊಂಡಿರಿ, ಮುಸಲ್ಮಾನರು, ದಲಿತರು, ಹಿಂದುಳಿದವರು ಏನು ನಾವು ಗುತ್ತಿಗೆ ಹಿಡಿದಿರಿ ನೀವು?
ಗುತ್ತಿಗೆ ಹಿಡಿದಿರಪ್ಪ, ಅವ್ರದೇ ತಿಂದು ಹೇರ್ಲಕತ್ತಿರಲ್ಲ ಸರ್ಕಾರದಾಗ. ಮತ್ತೆ ಗುತ್ತಿಗೆಯರು ಹಿಡಿದ್ರೆ ಪಕ್ಕ ಅವ್ರಿಗೆ ಚೊಲೋದರೆ ಮಾಡ್ರಿ, ಇಲ್ಲ ಅಂತಂದ್ರೆ ಬರೀ ಅವ್ರದೇನ ರೊಕ್ಕ. SC STದು ತಿಂದ್ರಿ, ಮುಸಲ್ಮಾನರು ತಿಂದ್ರಿ, ಹರಿಜನರದು ತಿಂದ್ರಿ, ಏನೇನು ಮಾಡಿದ್ರು, ವಾಲ್ಮೀಕಿದು ತಿಂದ್ರಿ. ಅವ ನೋಡ್ರಿ ವಾಲ್ಮೀಕಿದು 185 ಕೋಟಿ ಒಯ್ದ ಇಲೆಕ್ಷನ್ಗೆ ಹಾಕ್ಯಾರ್ರಿ, ಅಕೌಂಟಿಗೆ ಹಾಕ್ಯಾರ. ಅಕೌಂಟ್ನಾಗ ಬ್ಯಾಂಕ್ನಿಂದ ರೊಕ್ಕ ಕೊಟ್ಟಾರ್ರಿ. ಯಾವ ನ್ಯಾಯ ಇದು? ಇಂಥದ್ದು ಯಾವ ಹಿಂದೆ ಸರ್ಕಾರದಾಗ ಮಾಡಿದ್ರೆ ಇದು ಇಷ್ಟು ನಾಚಿಗೇಡಿ ಸರ್ಕಾರ ಆಯ್ತು. ಅದಕ್ಕಾಗಿ ತಕ್ಷಣ ಆ ನಾಗೇಂದ್ರಪ್ಪ ಮೊದಲು ಮನೆಗೆ ಹೋಗ್ಬೇಕು. ಮನೆಗೆ ಹೋಗುತ್ತಾನ ನಾವು ಯಾರು ಬಿಡೋದಿಲ್ಲ ಭಾರತೀಯ ಜನತಾ ಪಕ್ಷದವರು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ, ಮಾರಾಯಿಗೋಳ ಮಾಡೋದಿದ್ರೆ ಚಂದಾಗಿ ಕೆಲಸ ಮಾಡ್ರಿ, ಮಂತ್ರಿಕೆ ಮಾಡ್ರಿ. ಇಡೀ ರಾಜ್ಯದಾಗ ಜನ ಬಡವರು ನೀರಿಲ್ಲ, ಕೆಲಸ ಇಲ್ಲ, ಏನಿಲ್ಲ ಅಂತ ಒದ್ದಾಡ್ತಾರ. ಅಂಥದ್ರಾಗ ನೀವು ಇಂಥವೆಲ್ಲ ನಾಟಕ ಮಾಡ್ಕೋತ ಕೂತಿದ್ದೀರಿ. ನಿಮ್ಮ ನಾಟಕ ಇದೇನು ತಿಳಿಯಂಗಿಲ್ಲ ಅಂತೇಳಿ ತಿಳ್ಕೊಬೇಡ್ರಿ. ಇದೆಲ್ಲ ಇಡೀ ರಾಜ್ಯದ ಜನರಿಗೆ, ಇಡೀ ದೇಶದಾಗ ಕೂಡ ನೀವು ಭಾಳ ಪ್ರಸಿದ್ಧ ಆಗಿಬಿಟ್ಟಿರಿ. ಅಲ್ಲಿ ನೋಡ್ರಿ ಹೆಂಗದ, ಎಂತೆಂಥದ್ದು ಆಡ್ಲಾಗತ್ತೆ ನೀವು ನೋಡಿರ್ಬೇಕು. ಅದಕ್ಕಾಗಿ ನಾಚಿಕೆ ಬರ್ತಕ್ಕಂಥ ಕೆಲಸ ಮಾಡೋದು ಬಿಡ್ರಿ. ಮಾಡೋದಿದ್ರೆ ಚಂದಾಗಿ ಮಾಡ್ರಿ, ವಾಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ನಿಮ್ಮನಿಗೆ ಹೋಡ್ರಿ. ಯಾರಿಗೆ ತಾಕತ್ತದ ಅವ್ರು ಸರ್ಕಾರ ನಡೆಸ್ತಾರ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಸಲ ಈ ಸರ್ಕಾರಕ್ಕೆ ಒಂದು ಹೆಂಗೆ ನಮ್ಮ ಇವರು ಡಬ್ಬಿಯವ್ರು ಹೇಳಿದ್ರಲ್ಲ, ನಿಮಗೆ ವಾರ್ನ್ ಮಾಡ್ತೇವಂತ, ಹಂಗೆ ನಾನು ಕೂಡ ಸರ್ಕಾರಕ್ಕೆ ಅದು ವಾರ್ನ್ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ರಮೇಶ್ ಜಿಗಜಿನ್ ಸಾಹೇಬರು ಹಾಗೂ ವಿವೇಕಾನಂದ ಡಬ್ಬಿಯವರು ಹೇಳಿದಾಗೆ ಸರ್ಕಾರದಲ್ಲಿ ಒಂದು ಯಾವುದು ಸತ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. DK ಶಿವಕುಮಾರ್ ಸರ್ಕಾರದಲ್ಲಿ ತೆಗೆದುಕೊಂಡಂತ ಮಂತ್ರಿಯನ್ನ ಕಳೆದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿದ್ದಾಗ ಅವ್ರು ತೆಗೆದು ಹಾಕೋರು. ಭ್ರಷ್ಟಾಚಾರ ಆರೋಪ ಬಂದಾಗ ತೆಗೆದು ಹಾಕಿದ ನಂತರ ಮತ್ತೆ ಅವರೇ ತಗೊಳ್ಳುವಂತ ಉದ್ದಟತನವನ್ನ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೊರಗೆ ಹಾಕ್ಬೇಕನ್ನುವಂಥ ಆಗ್ರಹವನ್ನ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದ ಧರಣಿ ಹೋರಾಟ ಮುಖಾಂತರ ಇವತ್ತು ಮಾಡ್ತಾ ಇದೆ. ಇವತ್ತು ನಡೆಯುವಂಥ ಅಸೆಂಬ್ಲಿಯಿಂದ ಅವ್ರು ಹೊರಗೆ ಇಟ್ಟು ಅಸೆಂಬ್ಲಿ ನಡೆಸಬೇಕನ್ನುವಂಥ ಆಗ್ರಹವನ್ನ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆ ಮಾಡಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಿಜಾಪುರ ಜಿಲ್ಲೆ ಬರಗಾಲಕ್ಕೆ ಇವತ್ತು ತುತ್ತಾಗಿದೆ. ಹಿಂದಿನ ಒಂದು ಮಳೆಯನ್ನು ನಾವು ಈ ವರ್ಷದ ಗಣನೆ ತೆಗೆದುಕೊಂಡಾಗ ಬಹಳಷ್ಟು ಜನರು ತೊಂದರೆಯಲ್ಲಿ ಆತಂಕದಲ್ಲಿ ಬಿದ್ದಿದ್ದಾರೆ. ಬರಗಾಲ ಜಿಲ್ಲೆ ಘೋಷಣೆ ಮಾಡಬೇಕಂತ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಹಲವಾರು ನ್ಯೂನತೆಗಳನ್ನ ಸರ್ಕಾರ ನೋಡಿದ್ವಿ. ನನಗನ್ನಿಸ್ತದ ಏನು ಮಾತಾಡೋ ಉಪಯೋಗ ಇಲ್ಲಪ್ಪ ಅಂತ ಅನ್ಸಾತ. ಯಾಕಂದ್ರೆ ನಾವು ಎಷ್ಟು ಹೇಳಿದ್ರು ಅಷ್ಟೇ ಅದ. ಯಾಕಂದ್ರೆ ಇದು ಎಷ್ಟು ಸಲ ಇವತ್ತು ಸಿದ್ದರಾಮಯ್ಯ ಇದ್ದಕ್ಕರು ಹೋರಾಟ ಮಾಡಿದ್ರು. ಈಗ ಅದಕ್ಕೆ ಕೆಟ್ಟ ಪರಿಸ್ಥಿತಿ DK ಶಿವಕುಮಾರ್ ಕಾಲದಲ್ಲಿ ಬಂದಿದೆ. ಇವತ್ತು ಅವ್ರಿಗೆ ನೀವೇನ್ರ ರಾಮಚಂದ್ರ ಯಾರು ಗೊತ್ತವಲ್ಲ, ಯಾರು ಅವ್ರ ಶಿಷ್ಯರೇನ್ರಿ, ಅವ್ರ ಗುರು ಅಂದ್ರೆ ಅವೇನು ಕಿವಿ ಹಾಕೊಳಂಗಿಲ್ಲ. ಯಾಕೆ ಕ್ವಾಣಿನ ಮುಂದೆ ಕಿನ್ನೂರಿ ಬರ್ಸಂಗೆ ಐತಿ ಯಾವಾಗ. ಅದಕ್ಕೆ ಅಲ್ಲಿ ಏನು ಕೇಳಿಸಿದ್ರೆ ಅವ್ರಿಗೆ ಏನ್ರಿ ತಿಳಿಬೇಕಲ್ಲ. ಅವ್ರ ಮನೆಗಳ ದೀಪ ಸಾಹೇಬ್ರ ಚರ್ಮ ಅದೇನಾರು ಹತ್ತಂಗಿಲ್ಲ. ಅದಕ್ಕೆ ಏನಾರೇ ಒಟ್ಟು ಇದು ಸರ್ಕಾರ ಡಿಸಾಲ್ವ್ ಮಾಡತ್ತ ಒಂದು ಹೋರಾಟ ಮಾಡಿ, ಯಾರು ಮಂತ್ರಿ ತೆಗಿಯೋದಕ್ಕಿಂತ ಸರ್ಕಾರಕ್ಕೆ ಕಿತ್ತೋಗೋದ್ಬೇಡ್ರಿ. ಇವತ್ತು ಮೊನ್ನೆ ಇಂಡಿಗೆ ಬರಾತಿದ್ದೆ ಬಸ್ ಸ್ಟ್ಯಾಂಡ್ದಾಗ ಒಂದು ಯಾವುದೋ ಕಾರ್ಯಕ್ರಮ, ನಾವು ಕಾಸುಗೌಡ್ರು ಎಲ್ಲ ಕೂಡ ಹೆಣ್ಮಕ್ಳು ಇದ್ದೀವಿ. ಬಸ್ ಫುಲ್ ಆಗಿ ಮ್ಯಾಗ ಇರ್ಲಾತ್ರಿ ಹೆಣ್ಮಕ್ಳು. ಇಟ್ಟಾಕ್ರಿ ಗದ್ಲ ಏನು ಬಸ್ ಅಂದ್ರೆ ಬಸ್ಸೇ ಕಡಿಮೆ ಮಾಡಿಬಿಟ್ರತ್ತ. ಹೆಣ್ಮಕ್ಳು ಪೊಗಟ ಇದು ಮಾಡಿ ಬಸ್ಸೇ ಕಡಿಮೆ ಮಾಡಿಬಿಟ್ರ ಅಂದ್ರೆ ಒಂದರ ಕೊಟ್ಟಂಗೆ ಮಾಡಿ ಒಂದ್ ಕಡೆ ಕಸ್ಕೊಂಡ್ಬಿಡ್ತಾರ. ಇವತ್ತು ಜಿಲ್ಲೆಯಲ್ಲಿ ಹಲವಾರು ಕಡೆ ಮೊನ್ನೆ ನಮ್ದು ಜಿಗಿನ ಸಾಹೇಬ್ರು ಭಾಷಣ ಮಾಡತ್ರಿ ಇಂಡಿಯಾಗ. ಎದುರಿ ಬಂದ ಢೋಲ್ ಬಂದಿಲ್ರಿ, ಢೋಲ್ ಅಂದವ. ಢೋಲ್ ಅಂತ ಸಾಹೇಬ್ರಿಗೆ ತಿಳಿಲಿಲ್ಲ. ನಾನು ಹೇಳಿದೆ ಢೋಲ್ ಅಂದ್ರೆ ಪೆನ್ಷನ್ ಕತ್ತಾರ ಸಾಹೇಬ್ ಈ ಕಡೆ ಹಳ್ಯಾಗ ಅಂತ ಹೇಳಿ ನಾನು. ಅಂದ್ರೆ ಪೆನ್ಷನ್ ಬಂದಿಲ್ಲ ಅಂತೇಳಿ ರೋಡ್ ಬಾಯಿ ಪಡ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತಿನ ಒಂದು ಸರ್ಕಾರದಲ್ಲಿ ಆಗಿದೆ. ಇವ್ರು ಗ್ಯಾರಂಟಿ ಕೊಟ್ಟು ಮೋಸ ಮಾಡಿ ಕೊಡ್ತೀವಿ ಅಂತೇಳಿ ಮಾಡಿ ಓಟ್ ಹಾಕೊಂಡಾರ. ಆ ಗ್ಯಾರಂಟಿ ಒಂದು ಸರಿಯಾಗಿ ಮುಡ್ತಾ ಇಲ್ಲ. ಒಂದು ಸರಿಯಾದಂಥ ಇನ್ಶೂರೆನ್ಸ್ಗಳು, ಕ್ರಾಪ್ಗಳು ಇವೆಲ್ಲ ಸರಿಯಾಗಿ ಮುಡ್ತಾ ಇಲ್ಲ. ಇವತ್ತು ಹಲವಾರು ರಸ್ತೆಗಳು ಈ ಮಾಡ್ಯಾರ ಅಂದ ಕೂಡ 1.5 ವರ್ಷನ ಕಲಾಸ ಆಗಿರ್ತದೆ. ರಮೇಶ್ ಭೂಷಣ್ ಅವ್ರು ಕೇಳ್ರಿ, ಅಫ್ಜಲ್ಪುರ್ ರೋಡ್ ಮಾಡಿದ್ರು. ಯಾಕ್ರಿ ರಮೇಶ್ ಹಾಕೋಪುರ ಸತಿ ಕಲಾಸ ರೋಡೇ ಇಲ್ಲ ಅಂದ್ರೆ ಅರ್ಧ ಕರ್ದ ತಿಂದು ಕಾಂಟ್ರಾಕ್ಟ್ ತಿಂದಿರ್ತಾನೋ. ಕೇಂದ್ರ ಸರ್ಕಾರ ರೊಕ್ಕ ಜೊತೆ ಸ್ಟೇಟ್ದವ್ರಿಗೆ ತಿನ್ನಾಕತ್ತಾರ. ಹಿಂಗ ಇಂಥ ಸರ್ಕಾರ ಇದ್ದ ಪರಿಸ್ಥಿತಿ ಬಹುತೇಕ ರಮೇಶ್ ಜಿಗಜಿನ್ ಸಾಹೇಬ್ರ ರಾಜಕೀಯ ಜೀವನದಲ್ಲಿ ನೋಡಿಲ್ಲ ಅಂತ ಅನಿಸ್ತದೆ. ಯಾಕೆ ಅವ್ರ ಹೆಸರು ಬೇಕು, ನಮ್ಗಿಂತ 20-30 ವರ್ಷ ಸೀನಿಯರ್ ಅದ್ರ. ಅವ್ರ ಕಾಲದಾಗ ನೋಡಿಲ್ಲ, ನಮ್ಮ ಕಾಲದಾಗ ನೋಡಕ್ ಸಿಗಂಗಿಲ್ಲ.
ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ವಿಸರ್ಜನೆ ಆಗ್ಬೇಕು, ಹೊಸ ಚುನಾವಣೆ ಬರಬೇಕು, ಜನರು ತುದಿಗಾಲಲ್ಲಿ ನಿಂತಾರೆ. ಇವತ್ತು ಸರ್ಕಾರ ಯಾವಾಗ ಈಗ ಸರ್ಕಾರವನ್ನು ಕಿತ್ತಾಕ್ಬೇಕು, ಯಾವಾಗ ಕಾಂಗ್ರೆಸ್ ಸರ್ಕಾರ ಕೆಡಬೇಕಂತೇಳಿ ಇವತ್ತು ತುದಿಗಾಲಲ್ಲಿ ನಿಂತ ಸಂದರ್ಭದಲ್ಲಿ ಜನರ ಅಪೇಕ್ಷಿತಕ್ಕೆ ಸರ್ಕಾರ ಬರ್ಬೇಕಂದ್ರೆ ಚುನಾವಣೆ ನಡೀಲೇಬೇಕನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾ ಇದೆ. ಇವತ್ತು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಸರಿಯಾದ ಒಂದು ವ್ಯವಸ್ಥೆ ಇಲ್ಲ, ಪಂಚಾಯತಿಗಳಿಗೆ ಸರಿಯಾದಂತ ಅನುದಾನ ಇಲ್ಲ. ಇವತ್ತು 2 ವರ್ಷಗಟ್ಲೆ ಆಯ್ತು, 3 ವರ್ಷಗಟ್ಲೆ ಆಯ್ತು, ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯತ್ತಿಲ್ಲ. ಚುನಾವಣೆ ನೆನಪಾರ್ದು ಇನ್ನೊಂದು ಸ್ವಲ್ಪ ದಿನದಾಗ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರು ಅಂತೇಳಿ ಸ್ವಲ್ಪ ತಿಳಿಸಿ ಹೇಳ್ಬೇಕಾದ ಹೊಸ ರಾಜಕಾರಣಿಗಳಿಗೆ. ಅಂತ ಪರಿಸ್ಥಿತಿ ಬಂದೆ 2-3 ವರ್ಷಗಟ್ಲೆ, 3 ವರ್ಷ 4 ವರ್ಷ ಐತ್ರಿ, 5 ವರ್ಷ ಐತಿ ಅವಧಿ ಮುಗು. ನಮ್ಗೆ ನೆನಪಾರ್ಲಾತದ 5 ವರ್ಷ ಆಯ್ತು. ಇನ್ನೂ ತನ ಇವರು ಪ್ರತಿಯೊಂದು ಸಲ ಕೋರ್ಟಿಗೆ ಹೋಗೋದು, ನಾ ಡಿಮಿಟೇಷನ್ ಮಾಡ್ತಿದ್ವಿ, ಹೊಳೆ ಪೇಪರ್ ಒಯ್ದು ಕೊಡೋದು. ಇದ್ರಾಗ ಅಂದ್ರ ಜನರ ಹಿತನೂ ಕಾಪಾಡಲಿಲ್ಲ, ಜನರಿಗೆ ಸೌಲಭ್ಯನ ಕಸಲ್ಕೊಂಡಾರ. ಭ್ರಷ್ಟಾಚಾರನು ಸಾಕಷ್ಟು ಇವತ್ತು ತಾಂಡವಾಡ್ತಾ ಇದೆ. ಜೊತೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂತ ಜನರ ಆ ಹಕ್ಕನ್ನು ಸುಧಾ ಕಸಲ್ಕೊಂಡಾರ ಅನ್ನುವಂತ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಒಂದು ಸರ್ಕಾರ ತಕ್ಷಣದಲ್ಲಿ ಹೊರಗೆ ಹೋಗ್ಬೇಕಿದು, ಸರ್ಕಾರ ಹೋಗ್ಬೇಕನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಿ ಇವತ್ತು ತಕ್ಷಣ ಬಿಜಾಪುರ ಜಿಲ್ಲೆಗೆ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಆ ಜೊತೆನೆ ಇವತ್ತೇನೋ ಡೆವಲಪ್ಮೆಂಟ್ ಬಿಜಾಪುರ ಜಿಲ್ಲೆಯಲ್ಲಿ ಅಡಿಗೆಲ್ಲು ಹಂಗ ಹಿಂಗ ಏನು ಕೇಳತ್ತಿಲ್ಲ. ಏನೋ ಸ್ವಲ್ಪ ಇವತ್ತು ಅಲ್ಲಿ ಇಲ್ಲಿ ಅಡಿಗೆಲ್ಲು ಆ ಬಿಜಾಪುರದ ನಮ್ಮ ಒಳಗೋಡ್ರಿಗೆ ಅವ್ರಿಗೆ ಕೇಳಿ ಏನ್ರಿ ಭಯಂಕರ ಉದ್ಘಾಟನೆ ನಡೆದಾವಲ್ಲ ಇಲ್ಲಿ ಅಂತ ಹೇಳಿ, ಅದು ಕೇಂದ್ರ ಸರ್ಕಾರ ಅಮೃತ ಯೋಜನೆ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಯೋಜನೆ ಎಲ್ಲಿ MP ಅವ್ರ ಫೋಟೋನು ಕಾಣಿಲ್ಲ, MP ಅವ್ರ ಕರೆಯವಲ್ಲ. ಇಟ್ಟು ಸರ್ಕಾರದಾಗ ಎಲ್ಲಿ ಇಲ್ಲ. ಆ ಜಲಜೀವನ್ ಮಿಷನ್ ಅದು ಕೇಂದ್ರ ಸರ್ಕಾರ ಯೋಜನೆ, MLA ಎಲ್ಲಿ ಮತಕ್ಷೇತ್ರ ಕರೆಯಂಗಿಲ್ಲ. ಬಿಜಾಪುರ ಸಿಟಿ ಹಿಡ್ಕೊಂಡು ಎಲ್ಲಿ ಕೂಡ ಕೇಂದ್ರ ಸರ್ಕಾರದ ಅನುದಾನಕ್ಕೆ MP ಅವ್ರಿಗೆ ಒಂದು ಮಾತು ಕೇಳಿ ಉದ್ಘಾಟನೆ ಮಾಡಬೇಕು. ಅವರು ಕೇಂದ್ರ ಅನುದಾನ ಸಹಯೋಗ ಅನ್ನುವಂಥದ್ದು ಕೂಡ ಸೌಜನ್ಯ ಕೂಡ ಸರ್ಕಾರದ ಪ್ರತಿನಿಧಿಗಳಿಗೆ MLAಗಳಿಗೆ ಯಾರಿಗೂ ಕೂಡ ಇಲ್ಲ. ಇಟ್ಟು ಲಜ್ಜೆಗಡಿದಂತ ಸರ್ಕಾರವನ್ನ ನಾವು ಈ ಸಂದರ್ಭದಲ್ಲಿ ವಿರೋಧ ಮಾಡೋ ಜೊತೆನೆ ಈ ಸರ್ಕಾರವನ್ನು ತಕ್ಷಣ ಇವತ್ತು ಮಹಿಳೆಯರಿಗೆ ಇನ್ನೊಂದು ನಮ್ಮ ನೆನಪಿಲ್ಲ, ನಮ್ಮ ಕೇಂದ್ರ ಸರ್ಕಾರದಲ್ಲಿ 33% ಕೊಡ್ಬೇಕಂತೇಳಿ ಆ ಕಾನೂನು ತರುವ ಮುಂದೆ ವಿರೋಧ ಮಾಡುವಂತವ್ರು ಇವರು ರಾಜ್ಯದಲ್ಲಿ ಒಂದು ಮಹಿಳಾ ಮಂತ್ರಿಗಳನ್ನ ಮಾಡಿಲ್ಲ. ಇವರು ಎಷ್ಟು ಮಹಿಳೆಯರ ಪರವಾಗಿದ್ದಾರೆ, ಎಷ್ಟು ತಾಯಂದ್ರ ಪರವಾಗಿ. ಇವರೆಲ್ಲ ಯಾರು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರಿಗೆ ನಾಯಕತ್ವ ಕೊಟ್ಟು ಒಂದು ಕುಟುಂಬ ಕೊಟ್ಟಾರ ಬಿಡ್ರಿ ಅನ್ನಂಗಿಲ್ಲ. ಆ ತಾಯಂದ್ರಿಗೆ ನ್ಯಾಯ ಕೊಡಾಕ್ತಾ ಇರಲ್ಲ. ಅವ್ರು ಕೊಡುವಂತ ಏನು ಕೇಂದ್ರ ಸರ್ಕಾರ ತಂದಿತ್ತು ಬಿಲ್ ಮಂಡನೆ ಅದನ್ನ ವಿರೋಧ ಮಾಡಿದ್ರು. ಇವರು ನೆವ ಇಟ್ಕೊಂಡು ಯಾವುದೋ ನೆವ ಇಟ್ಕೊಂಡು ವಿರೋಧ ಮಾಡಿ ಆ ತಾಯಂದ್ರಿಗೆ ಕೂಡ ಇವತ್ತು ಅನ್ಯಾಯ ಮಾಡುವಂತ ಕೆಲಸ ಮಾಡಿದೆ. ಇಡೀ ರಾಜ್ಯ ಸಂಪುಟದಲ್ಲಿ ಒಬ್ರು ಕೂಡ ಮಹಿಳಾ ಪ್ರತಿನಿಧಿಗಳಿಲ್ಲ. ಇದನ್ನು ಕೂಡ ನಾವು ಖಂಡಿಸ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ, ಹಲವಾರು ವಿಷಯಗಳಿಗೆ ಇವು ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಇವು ಸರ್ಕಾರ ವಿರೋಧವಾಗಿ ಇವತ್ತು ನಡೀತಿರುವಂತಹ ಧರಣಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದು ಅನ್ನುವಂತ ಮಾತನ್ನ ಹೇಳ್ತಾ ಹಂಗೆಲ್ಲ ಒಂದಿಸಿ 2 ಮಾತಿಗೆ ವಿರಾಮ ಹೇಳ್ತಾರೆ. ತಿಳ್ಕೊಂಡು ಇವತ್ತು ಚುನಾವಣೆ ಬಳಸ್ತಕ್ಕಂಥದ್ದು. ಇವತ್ತು ನನಗೆ ಅನಿಸ್ತದ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ರಾಜೀನಾಮೆ ಮಾಡಿಕೊಟ್ಟಂತ ಬಿ ನಾಗೇಂದ್ರನ್ನ ಇವತ್ ನೀವು DK ಶಿವಕುಮಾರ್ ಸರ್ಕಾರ ಅವ್ರನ್ನ ವಾಪಸ್ ತಗೋತಂದ್ರ ಇವತ್ತು ಡೈರೆಕ್ಟ್ ಆಗಿ ನಾವು ಆರೋಪ ಮಾಡ್ತಾ ಇದ್ವಿ. ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಇವತ್ತು DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಬಿ ನಾಗೇಂದ್ರ ಅವರು ಇವತ್ತು ವಾಲ್ಮೀಕಿ ನಿಗಮದ ಹಣವನ್ನ ಲೂಟಿ ಮಾಡಿದ್ರು ಅಂತಕ್ಕಂಥ ಆರೋಪ ಇವತ್ತು ಮುಖ್ಯಮಂತ್ರಿ ಕೂಡ ನಾವು ಆರೋಪ ಕೊಡ್ತಾ ಇದ್ದೀವಿ. ಆದ್ರಿಂದ ಹೇಳ್ತಾ ಇದ್ದೀವಿ, ಈಗ ನಮ್ಮ ಮಾಜಿ ಶಾಸಕರಾದಂತ ಮಂತ್ರಿಗಳಾದಂತ ಅಪ್ಪಣ್ಣ ಹೇಳಿದಂಗ ಇವತ್ತು ಸರ್ಕಾರ ವಜಾ ಮಾಡ್ಬೇಕಂತಕ್ಕಂತ ಏನ್ ಆರೋಪ ಅದ, ಇವತ್ತು ನಿಜವಾಗಿ ಕೂಡ ಮುಖ್ಯಮಂತ್ರಿ ಜವಾಬ್ದಾರಿಯನ್ನು ಹೊತ್ತು ಇವತ್ತು ನೀವೇ ರಾಜೀನಾಮೆ ಕೊಡ್ಬೇಕಾಗೈತೆ ಅಂತಕ್ಕಂಥ ಒತ್ತಡವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಎಲ್ಲಿವರೆಗೆ ಬಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳುವುದಿಲ್ಲವೋ ಅವಾಗ ನಿಮ್ಮ ರಾಜೀನಾಮೆ ಕೂಡ ನಮಗೆ ಕೊಡಿಸ್ಬೇಕಂತಕ್ಕಂಥ ಅನಿವಾರ್ಯ ಬರ್ತೈತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಹೇಳ್ತೇನೆ. ಇವತ್ತು ಆ ನಿಗಮದ ಹಣವನ್ನು ಲೂಟಿ ಮಾಡಿದಂತ ಬಿ ನಾಗೇಂದ್ರ ಅವರ ಹಣವನ್ನು ಲೂಟಿ ಮಾಡಿದ್ರ ನಿಮ್ ಉದ್ದೇಶ ಏನದ ಅಂದ್ರೆ ಏನ್ ಮಂತ್ರಿ ಮಂಡಲ ರಚನೆ ಮಾಡಿರಿ, ಎಲ್ಲ ಮಂತ್ರಿಗಳು ಲೂಟಿ ಮಾಡ್ರಿ ಅಂತಕ್ಕಂಥ ಸಂದೇಶವನ್ನು ಕೊಡೋಗೋಸ್ಕರ ನೀವು ಲೂಟಿ ಮಾಡಿ ನನಗಷ್ಟು ನಿಂಬಾಚಕೈತೆ ಅಂತಕ್ಕಂಥ ಏನ ಉದ್ದೇಶ ಐತೆ ಅಂತಕ್ಕಂಥ ಮಾತನ್ನ ಇವತ್ತು ಮುಖ್ಯಮಂತ್ರಿ ಅವ್ರಿಗೆ ಹೇಳ್ಬೇಕಾಕೈತಿ. ಮುಖ್ಯಮಂತ್ರಿಯವರು ಇವತ್ತ ಅವ್ರ ಮಾತು ಹೆಂಗ್ ಮಾತಾಡ್ತಾರಂದ್ರ ನನಗ್ ಅನ್ಸಾಕತೈತಿ ಇವತ್ತಿವ್ರೇನ ಮುಖ್ಯಮಂತ್ರಿನು ಏನ ಮುಖ್ಯಮಂತ್ರಿ ಚಂದ್ರು ಇದ್ರಲ್ಲ, ಅವ್ರ ಚಂದ್ರ ಅವ್ರ ಮುಖ್ಯಮಂತ್ರಿ ಇರ್ಲಿಲ್ಲ, ಅದೆಲ್ಲಾರು ಅವ್ರ ಮುಖ್ಯಮಂತ್ರಿ ಹಚ್ಚಿದ್ರು.
ನನಗ ಅನ್ಸಾಕತೈತಿ ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ಸಾಕತ್ತಿಲ್ಲ. ಯಾಕಂದ್ರ ಇವರ ಪ್ರತಿಯೊಂದು ಹೇಳಿಕೆಗಳು ಹೆಂಗ ಅದಾವಂದ್ರ ಒಂದು ನಾಟಕ ಕಂಪನಿ ಒಳಗೆ ನಾಟಕ ನೋಡ್ತಿರ್ತೀವಿ ನಾವು. ಹಂಗ ನೀವು ನಾಟಕದಾಗ ಮುಖ್ಯಮಂತ್ರಿ ಪಾತ್ರ ಮಾಡಿದಾಗ ಮಾತ್ರ ಬರ್ತಾವ ಮಾತುಗಳೇ ನಾಟಕದ ಮಾತುಗಳು. ಕೃತಿಯಲ್ಲಿ ತಮ್ಮ ಕೆಲಸ ಹೆಂಗದಾವಂದ್ರ ರಾಜ್ಯದ ಜನರ ಕುತ್ತಿಗೆ ಮೇಲೆ ಕಾಲಿಟ್ಟು ಸರ್ಕಾರ ನಡೆಸ್ತಕ್ಕಂತ ಒಂದು ಎಚ್ಚರಿಕೆಯನ್ನು ಮಾತು ನಡೆಸ್ತಾ ಇದೆ ಅಂತಕ್ಕಂಥ ಆರೋಪವನ್ನು ನಾವು ಮಾಡಬೇಕಾಗೈತಿ. ಇವತ್ತು ಬಿಜಾಪುರ ಜಿಲ್ಲೆ ಕೂಡ ಬರಗಾಲ ಬಿದ್ದೈತಿ, ಬೆಳೆ ಬೆಳೀತಾ ಇಲ್ಲ. ತಾವೆಲ್ಲ ನೋಡಿದಿರಿ, ತಮ್ಮ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ. ಇವತ್ತು ಉಸ್ತುವಾರಿ ಮಂತ್ರಿಗಳು ಕೂಡ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಬಿಜಾಪುರ ಜಿಲ್ಲೆಲ್ಲ ತಿರುಗಾಡಿ ರೈತರಿಗೆ ಭೇಟಿ ಮಾಡಿದಾರ, ಸಮೀಕ್ಷೆ ಮಾಡಿದಾರ. ಆದ್ರ ಅವ್ರಿಗೆ ಗೊತ್ತಾಗೈತಿ ಇವತ್ತ ಬಿಜಾಪುರ ಜಿಲ್ಲೆ ಬರಗಾಲದ ತೆಕ್ಕಿ ರೈತರ ಕಷ್ಟದಾಗ ಐತತ್ ನಿಮ್ಗೆಲ್ಲ ಗೊತ್ತಾಗೈತಿ. ಸಾಕಷ್ಟು ತಮ್ಮ ಮಾಧ್ಯಮದವ್ರು ಹೇಳಿದ, ಹೌದು ಬಿಜಾಪುರ ಜಿಲ್ಲೆ ಮಳೆ ಆಗಿಲ್ಲ, ಬೆಳೆ ಬಂದಿಲ್ಲ, ರೈತರ ಹಾನಿ ಎಂ ಬಿ ಪಾಟೀಲ್ ಹೇಳಿದ. ಅಂದ್ರೆ ಯಾವಾಗ ನೀವು ಜವಾಬ್ದಾರಿ ಹೊತ್ತಂತ ಉಸ್ತುವಾರಿ ಮಂತ್ರಿ ಅಂತ ಎಂ ಬಿ ಪಾಟೀಲ್ ಹೇಳ್ತಾನೆ ನಾನು, ಎಂ ಬಿ ಪಾಟೀಲ್ ರೇ ನೀವು ಇವತ್ತು ಜವಾಬ್ದಾರಿ ಹೊತ್ತಂತ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲ್ ರೇ ನೀವು ಬಿಜಾಪುರ ಜಿಲ್ಲೆಯನ್ನು ಘೋಷಣೆ ಮಾಡದೆ ಹೋದ್ರ ಇದರ ಆರೋಪವನ್ನ ನಾವು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ನಾವು ರಾಜ್ಯ ಕೊಡೋದಿಲ್ಲ. ಆರೋಪವನ್ನ ನಿಮ್ಮ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಕಾಂಗ್ರೆಸ್ಸಿನ ಏನು ಮತಕ್ಷೇತ್ರದ ಕೆಲವು ಮತಕ್ಷೇತ್ರ ಮಂತ್ರಿ ಎಂ ಎಲ್ ಎಗಳಿರಿ, ಇದರ ಜವಾಬ್ದಾರಿಯನ್ನು ಹೊರಬೇಕು. ನೀವು ಬಿಜಾಪುರ ಜಿಲ್ಲೆಗೆ ನಿಜವಾಗಿ ಇವತ್ತು ಬಿಜಾಪುರ ಜಿಲ್ಲೆ ಜನರ ಬಗ್ಗೆ ನಿಮ್ಗೆ ಕಳಕಳಿ ಇತ್ತಂದ್ರ ಏನ್ ಬಿಜಾಪುರ ಜಿಲ್ಲೆ ಏನು ಕಾಂಗ್ರೆಸ್ಸಿನ ಶಾಸಕರಾಗಿರಿ, ಏನ್ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿರಿ, ನೀವು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕು. ಯಾಕಂದ್ರ ನೀವು ಬಿಜಾಪುರ ಜನರ ಮತದಿಂದ ಆರಿಸಿ ಬಂದಿದ್ದೀರಿ. ಬಿಜಾಪುರ ಜನರಿಗೆ ಕಳಕಳಿ ಇತ್ತಂದ್ರ ನೀವು ರಾಜೀನಾಮೆ ಕೊಡ್ಬೇಕು. ಯಾಕಂದ್ರ ಮಾನ್ಯ ಮಂತ್ರಿ ಸಿಗ್ಲಾರ್ದ ರಾಜೀನಾಮೆ ಕೊಡ್ತಿದ್ರಲ್ಲ, ನಿಮಗ್ ವೈಯಕ್ತಿಕವಾಗಿ ಮಂತ್ರಿ ಸ್ಥಾನ ಸಿಗದ ರಾಜೀನಾಮೆ ಕೊಡ್ತೀರಿ. ನೀವು ವೈಯಕ್ತಿಕವಾಗಿ ನಿಮ್ಮ ಮಂತ್ರಿ ಸ್ಥಾನ ಸಿಗದ ರಾಜೀನಾಮೆ ಕೊಡ್ತೀರಿ ಅಂದ್ರ ಇವತ್ತು ರೈತರ ಬದುಕು ನಿಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಬಿಜಾಪುರ ಜಿಲ್ಲೆ ಜನರ ರೈತರ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಇನ್ಶೂರೆನ್ಸ್ ಕೂಡ ಕಂಪನಿಗಳು ಕೂಡ ಇವತ್ತು ನಿಮ್ಮ ರಾಜ್ಯ ಸರ್ಕಾರ ಆಡಳಿತ ತೆಗೆದ್ರು ಕೂಡ ಆ ಇನ್ಶೂರೆನ್ಸ್ ಕಂಪನಿ ರೈತರಿಗೆ ಸರಿಯಾಗಿ ಬರ್ತಾ ಇಲ್ಲ. ಕಳೆದ ಸಲ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರ ಏನ್ ಇನ್ಶೂರೆನ್ಸ್ ಕಟ್ಟಿದ್ರು, ಆ ಇನ್ಶೂರೆನ್ಸ್ ಕ್ಲೇಮ್ ಕೂಡ ಮುಗಿದ್ರು ಕೂಡ ಆ ಇನ್ಶೂರೆನ್ಸ್ ಕಂಪನಿ ಕೂಡ ತಯಾರಿದ್ರು ಕೂಡ ಇವತ್ತು ರಾಜ್ಯದಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಆ ದ್ರಾಕ್ಷಿ ಬೆಳೆಗಾರ ಇನ್ಶೂರೆನ್ಸ್ ಕಂಪನಿ ದುಡ್ಡ ಕೂಡ ಆಗ್ತಾ ಇರಲಿಲ್ಲ. ಕಾರಣ ಇಷ್ಟ, ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅದ, ಇದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಅದ. ಇದೇನಾರ ದ್ರಾಕ್ಷಿ ಇನ್ಶೂರೆನ್ಸ್ ಬಂದಿದ್ದೆಲ್ಲ ಸರಿಯಾಗಿ ರೈತರಿಗೆ ಕೊಟ್ಟು ಬಿಟ್ಟಿವಂದ್ರ ನಮ್ಮ ಹೆಸರು ಡೌನ್ ಆಕತ್ತೆ ತಿಳಿಸಿಂದ ನಿಮ್ ಕೈಯಾಗ ಆಡಳಿತ ಕೊಟ್ಟು ಅಧಿಕಾರ ಕೊಟ್ಟು ಕೆಲಸ ಹಚ್ಚಿದ್ರ ಆ ನಿಮ್ಮೊಂದು ಸ್ವಾರ್ಥಕ್ಕಾಗಿ ಬಿಜಾಪುರ ಜಿಲ್ಲೆಯ ಆ ದ್ರಾಕ್ಷಿ ಬೆಳೆಗಾರರ ಇನ್ಶೂರೆನ್ಸ್ ಕಂಪ್ನಿ ಹಣ ಕೊಡ್ಲಿಕ್ಕೆ ಕೂಡ ನೀವು 4 ತಿಂಗಳು ಲೇಟ್ ಮಾಡಿದ್ರಿ. ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಕೂಡ ಇವತ್ತು ಕೃಷಿ ಇಲಾಖೆಯಲ್ಲಿ ತಮಗೆ ಗೊತ್ತದ, ಇವತ್ತು ಸರ್ಕಾರ ಬಂದು 3 ವರ್ಷ ಆಯ್ತು. ಕೃಷಿ ಬಿಜಾಪುರ ಜಿಲ್ಲೆ ಬರಗಾಲ ಪರಿಸ್ಥಿತಿ ಇರ್ತದಂತ ಗೊತ್ತಿದ್ರು ಕೂಡ ಇವತ್ತು ಹನಿ ನೀರಾವರಿ ಇರ್ಬೋದು, ಡ್ರಿಪ್ ಸ್ಪ್ರಿಂಕ್ಲರ್ ಅನ್ನ ಕಳೆದ ನಾವು 30-40 ವರ್ಷ ಧಾರಾಕಾರ ರಕ್ಷಿಸಿದ ರೈತರಿಗೆ. ಆದ್ರೆ ಇವತ್ತು ಯಾವ್ದ್ರ ಒಬ್ಬರಿಗೆ ಸ್ಪ್ರಿಂಕ್ಲರ್ ಸಿಗಂಗಿಲ್ಲ, ಒಂದು ಡ್ರಿಪ್ ಮಾಡ್ಕೊಳಕ್ ಆಗೋದು, ಒಂದು ಟ್ರಾಕ್ಟರ್ ಇಂಪ್ಲಿಮೆಂಟ್ ಸಿಗ್ತಾ ಇಲ್ಲ. ಇವತ್ತು ರೈತರ ಪರಿಸ್ಥಿತಿಯನ್ನ ರೋಡಿಗೆ ತಂದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನೀವೆಲ್ಲಾ ರೈತರ ಮಕ್ಕಳ ಹೇಳ್ಕೊತೀರಿ. ಇವತ್ತು ನೀವು ನಾವು ಎಚ್ಚರ ಮಾಡ್ತೀವಿ. ನಮ್ಮ ಹೋರಾಟ ಎಲ್ಲಿವರೆಗೆ ನಮಗ್ ಮುಖ್ಯವಾಗಿ ಬಿಜಾಪುರ ಜಿಲ್ಲೆ ರೈತ ರಾಜ್ಯ ಇದು ನಮಗ್ ಗೊತ್ತದ. ಬಿಜಾಪುರ ಜಿಲ್ಲೆ ರಾಜ್ಯದಲ್ಲಿನ ಇವತ್ತು ಕೃಷಿ ಪ್ರೊಡಕ್ಷನ್ ದಲ್ಲಿ ಬಿಜಾಪುರ ಜಿಲ್ಲೆ 2ನೇ ಸ್ಥಾನದಾಗದ. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಗುಡ್ಡುಗಾಡಿನ ಪ್ರದೇಶ ಅಲ್ಲ, ಇಲ್ಲಿ ಬಂಜಾರ ಭೂಮಿ ಇಲ್ಲ. ಇಲ್ಲಿ ಏನ್ರ ಇದ್ದಂದ್ರೆ ಫಲವತ್ತಾದ ಭೂಮಿ ಜಿಲ್ಲೆ ಒಳಗೆ. ಆದ್ರಿಂದ ಬಿಜಾಪುರಕ್ಕೆ ಕೃಷಿ ಹೆಚ್ಚು ಒತ್ತಡ ಕೊಡ್ತಕ್ಕಂತ ಜವಾಬ್ದಾರಿ ಹೊಡಬೇಕು. ಇವತ್ತು ನೀರಾವರಿ ಯೋಜನೆ ಕೂಡ ಇವತ್ತು ವಿಫಲ ಆಗಿದೆ. ಕಳೆದ 3 ವರ್ಷ ಆಯ್ತು ಒಳಗಡೆ ಸಂಕರಿಸಬೇಕಾಗಿ ನಿಮಗೆ. ಇವತ್ತು ಆಲಮಟ್ಟಿ ಆನೆಕಟ್ಟು 3ನೇ ಹಂತ ಮುಗುತ್ತಂದ್ರ ಇವತ್ತು ಸುಮಾರು 3,57,000 ಹೆಕ್ಟರ್ ನೀರಾವರಿ ಆಗ್ತದೆ. ಅಂದ್ರ 8 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಇಲ್ಲಿವರೆಗೆ ಬಿಜಾಪುರ ನೀರಾವರಿ ಆಗೇ ಇಲ್ಲ. ಯಾರು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನೀರಾವರಿ ಮಾಡಿ ನಾವು ಉಸ್ತುವಾರಿ ನೀರಾವರಿ ಮಾಡಿ ತಿಳ್ಕೊತೀರಿ. ಆದ್ರೆ ಬಿಜಾಪುರ ಜಿಲ್ಲೆ ನೀರಾವರಿ ಆಗೇ ಇಲ್ಲ. ಇಲ್ಲಿ ಕಳೆದ 60 ವರ್ಷ ಲೆಕ್ಕ ತಂದ್ರೆ 80,000 ಹೆಕ್ಟರ್ ನೀರಾವರಿ ಐತಿ ಇವತ್ತಿಲ್ಲಿ.
ಆದ್ರೆ ಆಲ್ಮಟ್ಟಿ ಏನ್ ಅಣೆಕಟ್ಟಿನ ಒಂದು ಕಾರ್ಯಕ್ರಮ 3ನೇ ಹಂತ ಮುಗೀತಂದ್ರ ಕೃಷ್ಣಾಂಬಿತ ಅಂತ 3ನೇ ಹಂತ ಮುಗೀತಂದ್ರ 3,57,000 ಅಂದ್ರ 8 ಲಕ್ಷ ಎಕರೆ ನೀರಾವರಿ ಆಗ್ತೈತಿ. ಇದು ಮೊದಲದ ಬಿಟ್ಟು ಇದಕ್ಕೆ ನೀವು ಹೆಚ್ಚು ಒತ್ತ ಕೊಡಬೇಕು. ಇವತ್ತು ಸಾಕಷ್ಟು ರೈತರ ಜಮೀನು ಮುಳುಗಡೆ ಆಗ್ಯಾವ, ಹಣ ಕೊಡ್ತಾ ಇಲ್ಲ. ಇವತ್ತು ಅಲ್ಲಿ ಬಿಡದಿಗೆ ಅಲ್ಲಿ 3 ಕೋಟಿ ಕೊಡ್ತೀವಿ ಜಮೀನು ಕೊಡ್ರಿ ಅಂತ ಸರ್ಕಾರ ಇವತ್ತು ಬಿಜಾಪುರ ಜಿಲ್ಲೆ ಜಮೀನು ಏನಾಗಿದೆ? ಇವತ್ತು ರಾಜ್ಯದಲ್ಲಿ ನಾವು 1 ನಂಬರ್ ಇರ್ತಕ್ಕಂತ ಜಿಲ್ಲೆ ವಿಜಯಪುರ ಜಿಲ್ಲೆ ಕೃಷಿ ಪ್ರಧಾನದಲ್ಲಿ ಇಂಥ ಫಲವತ್ತಾದ ಭೂಮಿಗೆ 30 ಲಕ್ಷ ಕೊಡ್ತೀವಿ, 25 ಕೊಡ್ತೀವಿ ಅಂತಕ್ಕಂತ ಹೇಳ್ತಕ್ಕಂತ ಸರ್ಕಾರ ಇವತ್ತು ಬಿಡದಿ ಯಾಕೆ ನೀವು 83 ಕೋಟಿ ಕೊಡ್ತೀರಿ? ಈ ರೀತಿ ಪಾಪ ಮಾಡ್ಯಾರ ನಿಮ್ಗ. ಇದನ್ನ ಯಾರು ಕೇಳ್ಬೇಕು? ನಮ್ಮ ಅಧಿಕಾರದಿಂದ ಕಲಿತ ಕಾಂಗ್ರೆಸ್ ಶಾಸಕರು ಇವತ್ತು ಕಾಂಗ್ರೆಸ್ ಉಸ್ತುವಾರಿ ಮಂತ್ರಿಗಳು ಇದನ್ನ ಕೇಳಿ ಈ ನಮ್ಮ ನಿಮ್ಮ ಅದು ವಿಶೇಷವಾಗಿ ಉಸ್ತುವಾರಿ ಮಂತ್ರಿ ಇರ್ತಕ್ಕಂಥ ಬಹಳಷ್ಟು ಏರಿಯಾ ಮುಳುಗಡೆ ಇರೋದ್ರಿಂದ ನಾವು ಅವ್ರಿಗೆ ಮನವಿ ಮಾಡ್ತೀನಿ, ನೀವು ಬೇಗನೆ ಅದು 30 ಲಕ್ಷ 20 ಲಕ್ಷ ಬಿಡ್ರಿ. ಯಾಕಂದ್ರ ಜಮೀನು ಕಿಮ್ಮತ್ ಬಾಳ ಆಕೈತಾವೆ. ರೈತರ ತೊಳಕೈತಾವೆ 50 ಲಕ್ಷ 60 ಲಕ್ಷ ನಡೆದಾವ್. ಇದನ್ನ 1 ಕೋಟಿವರೆಗೆ ಬಿಜಾಪುರ ಜಿಲ್ಲೆಯ ರೈತರಿಗೆ ಕೊಡಿಸುವ ಮೂಲಕ ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಕಾಂಗ್ರೆಸ್ಸಿನ ಮಂತ್ರಿಗಳು ಈ ಕೆಲಸ ಬಿಜಾಪುರ ಜಿಲ್ಲೆಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂತ ಒಂದು ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ನಾವು ಹೋರಾಟವನ್ನು ಯಾವ ರೀತಿ ಹಮ್ಮಿಕೊಂಡಿದೀವಿ ಅಂದ್ರೆ ಇವತ್ತು ಪ್ರಾರಂಭ ಆಗಿದ್ದು ಇಂಡಿ ತಾಲೂಕಿನಿಂದ ಇವತ್ತು ಸಾಕಷ್ಟು ಯುದ್ಧವನ್ನು ಹೆಚ್ಚು ಇಂಡಿ ತಾಲೂಕಿನ ರೈತರು ಬಂದಿದ್ದಾರೆ. ಜೊತೆಗೆ ನಾವು ಬಿಜಾಪುರ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಸಾಥ್ ಕೊಟ್ಟಿದ್ದೀವಿ. ಈ ರೀತಿ ಪ್ರತಿದಿನ ಒಂದಿನ ಪ್ರತಿ ಮತಕ್ಷೇತ್ರದ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇವತ್ತು ವಿಶೇಷವಾಗಿ ನಮ್ಮ ಕಾಸುಗೌಡರು ಇರ್ಬೋದು, ನಮ್ಮ ಹನುಮಂತರಾಯಗೌಡರ ನೇತೃತ್ವದಲ್ಲಿ ಇವತ್ತು S.A. ಪಾಂಡೆ ಇರ್ಬೋದು, ಸಾಕಷ್ಟು ಇಂಡಿಯಾ ಇವತ್ತು ನಾಯಕರದಾರ ಇಲ್ಲಲ್ಲ ಎಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಇಂಡಿ ಮತಕ್ಷೇತ್ರ ನಾಯಕರ ನೇತೃತ್ವದಲ್ಲಿ ಹೋರಾಟದ ಇದು. ಮುಂದಿನ ದಿನ ನಾಳೆ ದಿನ ಮತ್ತೆ ಒಂದು ಮತಕ್ಷೇತ್ರ. ಈ ರೀತಿ ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲೋ ಅಲ್ಲಿವರೆಗೆ ನಾವು ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷರಾಗಿ ಹೇಳ್ತೀನಿ. ಈ ಸರ್ಕಾರಕ್ಕೆ ಇದನ್ನ ಕಿತ್ತು ಒಯ್ಯತಕ್ಕ ಬಿಡುವಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.